ರೇಣುಕಾಸ್ವಾಮಿ ಕುಟುಂಬಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 10 ಕೋಟಿ. ರೇಣುಕಾಸ್ವಾಮಿ ಕುಟುಂಬ ಸೈಲೆಂಟ್ ಮಾಡಲು 10 ಕೋಟಿ ರೂಪಾಯಿ ಪರಿಹಾರ. ಹಿಂಗಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಭಯಂಕರ ಸುದ್ದಿಗಳು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 10 ಕೋಟಿ. ರೇಣುಕಾಸ್ವಾಮಿ ಕುಟುಂಬ ಸೈಲೆಂಟ್ ಮಾಡಲು 10 ಕೋಟಿ ರೂಪಾಯಿ ಪರಿಹಾರ. ಹಿಂಗಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೆ ಭಯಂಕರ ಸುದ್ದಿ. ರೇಣುಕಾಸ್ವಾಮಿ ಕುಟುಂಬಕ್ಕೆ ದರ್ಶನ್ 10 ಕೋಟಿ ರೂಪಾಯಿ ಹಣವನ್ನ ನಿಜಕ್ಕೂ ಕೊಟ್ರ. ಮೊನ್ನೆಯೆಲ್ಲ ದರ್ಶನ್ ಅವರನ್ನ ಸಂಪರ್ಕಿಸಲೇ ಇಲ್ಲ ಅಂತ ಹೇಳಿದ್ದಂತಹ ರೇಣುಕಾಸ್ವಾಮಿ ತಂದೆ ಮೊನ್ನೆಯಷ್ಟೇ ರೇಣುಕಾಸ್ವಾಮಿ ಕೊಲೆಗೆ 1 ವರ್ಷ ತುಂಬಿತ್ತು. ಪೂಜೆ ಕೂಡ ನಡೆದಿತ್ತು. 10 ಕೋಟಿ ಹಣದ ಬಗ್ಗೆ ನಟ ದರ್ಶನ್ ಈವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾಗೆ ಅಂದ್ರೆ ಸಾವಿರಾರು ಹರಿದಾಡ್ತಾ ಇರುತ್ತೆ. ಅಧಿಕೃತವಾಗಿ ಯಾರು ಎಲ್ಲೂ ಕೂಡ ಘೋಷಣೆಯನ್ನ ಮಾಡಿಲ್ಲ. 10 ಕೋಟಿಯನ್ನ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು ಆಗಿರಬಹುದು ಅಥವಾ ಸತ್ಯಕ್ಕೆ ಹತ್ತಿರವಾಗಿರುವಂತಹ ಮಾತು ಆಗಿರಬಹುದು. ಎಲ್ಲೂ ಕೂಡ ಅಧಿಕೃತ ಘೋಷಣೆ ಇಲ್ಲ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯ ಹಾಗೂ A2 ಆರೋಪಿ. A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ, A2 ಆರೋಪಿ ಆಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಲ್ನ ಮೂಲಕ ಹೊರಗಡೆ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯಾಗಿ ಈಗ ನಿನ್ನೆ ಮೊನ್ನೆಯಷ್ಟೇ 1 ವರ್ಷ ತುಂಬಿದೆ. ಅವರು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಇದೇ ಸಮಯದಲ್ಲಿ ರೇಣುಕಾಸ್ವಾಮಿ ಹೆಂಡತಿ ಗೋಳನ್ನ ಇಟ್ಟಿರುವಂಥದ್ದು. ನಮ್ಮ ಯಜಮಾನರನ್ನ ಕಳ್ಕೊಂಡು 1 ವರ್ಷ ಆಗಿದೆ, ಪಾಪು ಕೂಡ ಹುಟ್ಟಿದ್ದಾನೆ ಎನ್ನುವಂತಹ ಬಗ್ಗೆ ಎಲ್ಲವೂ ಕೂಡ ರೇಣುಕಾಸ್ವಾಮಿ ಅವರ ಹೆಂಡತಿ ಮಾತನಾಡಿರುವಂಥದ್ದು. ಹಾಗೆ ರೇಣುಕಾಸ್ವಾಮಿ ಅವರ ತಂದೆ ನಮಗೆ ದರ್ಶನ್ ಯಾವುದೇ ಸಂಪರ್ಕವನ್ನ ಮಾಡಿಲ್ಲ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮ್ಮ ಬಳಿ ಮಾತನಾಡಿಲ್ಲ, ಈ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅನ್ನುವಂತಹ ಮಾತನ್ನ ಆಡಿದ್ರು. ಹಾಗೆ ಸರ್ಕಾರಕ್ಕೆ ನಾವೊಂದು ಮೊರೆಯನ್ನ ನೀಡಿದ್ವಿ. ಏನು ಅಂತಂದ್ರೆ ರೇಣುಕಾಸ್ವಾಮಿ ಅವರ ಹೆಂಡತಿ ನನ್ನ ಸೊಸೆ ಏನಿದ್ದಾಳೆ ಅವಳಿಗೆ ಸರ್ಕಾರಿ ನೌಕರಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದ್ವಿ. ಆಗ ಸರ್ಕಾರದವರು ಹಾಗೆಲ್ಲ ಕೊಡಕ್ಕಾಗಲ್ಲ ಅನ್ನುವಂತಹ ಮಾತನ್ನ ಆಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ತನ್ನ ಮಗ ಕೂಡ ಹೋಗಿದ್ದಾರೆ. ಸೊಸೆ ಒಬ್ಳೆ ಜೀವನವನ್ನ ನಡೆಸಬೇಕು, ನಮ್ಮಿಬ್ಬರನ್ನು ಕೂಡ ಸಾಕಬೇಕು, ಮಗುವನ್ನು ಸಾಕಬೇಕು, ಅದೊಂದು ಕಾರಣಕ್ಕಾಗಿ ದುಡ್ಡು ಬೇಕು, ಆ ಕಾರಣಕ್ಕಾಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡಿದ್ರು. ಎಲ್ಲೂ ಕೂಡ ದರ್ಶನ್ ಅವರು 10 ಕೋಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಯಾರೂ ಕೂಡ ಹೇಳಲಿಲ್ಲ. ಇದು ಸೋಷಿಯಲ್ ಮೀಡಿಯಾದ ಊಹಾಪೋಹ ಸುದ್ದಿನೂ ಆಗಿರಬಹುದು ಅಥವಾ ಹಂಗಂತ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ರೇಣುಕಾಸ್ವಾಮಿ ಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಊಹಾಪೋಹ ಸುದ್ದಿಗಳನ್ನೆಲ್ಲ ಬಿಟ್ಟು ಕರೆಕ್ಟ್ ಆಗಿರುವ ಸುದ್ದಿ ಬಗ್ಗೆ ಮಾತನಾಡೋದಾದ್ರೆ ಹೆಂಗ್ ಕೊಡಕ್ ಸಾಧ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 10 ಕೋಟಿಯನ್ನ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗ್ ಕೊಡಕ್ ಸಾಧ್ಯ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಡಕ್ ಆಗಲ್ಲ ರೀ, ಕೇಸ್ ಆಲ್ರೆಡಿ ನಡೀತಾ ಇದೆ. ಆ ಒಂದು ಕಾರಣಕ್ಕೆ ಊಹಾಪೋಹಗಳನ್ನೆಲ್ಲ ಸೈಡಿಗೆ ಇಡುವಂಥದ್ದು ಮಾಡಲೇಬೇಕು. ಅಧಿಕೃತ ಸಾಕ್ಷಿ ಇದ್ರೆ ಮಾತನಾಡಲಿ, ನಟ ದರ್ಶನ್ ಮೇಲೂ ಮಾತಾಡಲಿ, ಬೇರೆಯವ್ರ ಮೇಲೂ ಮಾತಾಡಲಿ. ಅಧಿಕೃತ ಸಾಕ್ಷಿ ಅಲ್ಲದೆ ಊಹಾಪೋಹ ಸುದ್ದಿಯನ್ನ ಹಬ್ಬಿಸೋದು ನಮ್ಮ ಫ್ರೀಡಮ್ ಟಿವಿಗೆ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.